ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೈಸೂರು ಪಾಕ್ ರೆಸಿಪಿ. ಈ ಮೈಸೂರು ಪಾಕ್ ಮಾಡಲಿಕ್ಕೆ ಯಾವುದೇ ರೀತಿಯ ತುಪ್ಪನ ಬಳಸದೆ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಬೇಸನ್ ಅಥವಾ ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಒಂದು ಕಡಲೆ ಹಿಟ್ಟನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರಿತಾ ಹೋಗಬೇಕು. ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತಂದರೆ ಕೆಂಪಾಗಬಾರ್ದು, ಜಸ್ಟು ಇದರಲ್ಲಿರ್ತಕ್ಕಂಥ ಒಂದು ಹಸಿ ವಾಸನೆ ಹೋಗಿ ಘಮ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾ ಬನ್ನಿ. ಒಂದು ಸ್ವಲ್ಪ ಆದರೂ ಕೆಂಪಾಯಿತು ಅಂತಂದರೆ ಮೈಸೂರು ಪಾಕ್ ಕಲರ್ ಕೂಡ ತೀರಾ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಘಮ ಬಿಟ್ಕೊಳ್ಳೋವರೆಗೂ ಮಾತ್ರ ಫ್ರೈ ಮಾಡ್ತಾ ಬನ್ನಿ. ಇವಾಗ ರೆಡಿಯಾಗಿದೆ. ಇಷ್ಟಾದರೆ ಸಾಕು ನೋಡಿ, ಕಲರ್ ಕೂಡ ಚೇಂಜ್ ಆಗಿಲ್ಲ. ಇವಾಗ ನೋಡಿ, ಹುರಿದಿರ್ತಕ್ಕಂಥ ಈ ಒಂದು ಬೇಸನನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಹುರಿದಿರ್ತಕ್ಕಂಥ ಬೇಸನ್ನು ಅಥವಾ ಕಡಲೆ ಹಿಟ್ಟೆ ಒಂದು ಸ್ವಲ್ಪ ತಣ್ಣಗಾಗಬೇಕು. ಯಾಕಂದರೆ ಬಿಸಿ ಇದ್ದಾಗಲೇ ನಾವು ಎಣ್ಣೆನ ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ತಣ್ಣಗಾದ ನಂತರ ಯಾವ ಕಪ್ಪನ್ನ ನೀವು ಅಳತೆಗೋಸ್ಕರ ಬಳಸ್ಕೊಂಡಿದ್ರಿ ಅದೇ ಕಪ್ಪಿಂದ, ಅಂದರೆ ಕಡಲೆ ಹಿಟ್ಟು ತೊಗೊಂಡಿರ್ತಕ್ಕಂಥ ಕಪ್ಪಿಂದ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮ್ಮಲ್ಲಿ ಯಾವ ಎಣ್ಣೆ ಇದೆ ಅದನ್ನೇ ಬಳಸ್ಕೊಳ್ಬೋದು. ನಾನಿಲ್ಲಿ ಸೂರ್ಯಕಾಂತಿ ಬೀಜದ ಎಣ್ಣೆನ ಬಳಸ್ಕೊಳ್ತಿದ್ದೀನಿ. ಇವಾಗ ಇದನ್ನು ನಾವು ಒಂದ್ಸರಿ ಕೈಯಾಡಿಸ್ಕೊಳ್ಳೋಣ. ಎಣ್ಣೆ ಹಾಗೆ ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ಕಲಿತ್ಕೊಳ್ಬೇಕು. ಅಂದರೆ ಎಣ್ಣೆ ಜೊತೆಗೆ ಕಡಲೆ ಹಿಟ್ಟು ನೀಟಾಗಿ ಕಲಿತ್ಕೊಳ್ಬೇಕು. ಅಲ್ಲಿವರೆಗೂ ಈ ರೀತಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಮೈಸೂರು ಪಾಕ್ ಮಾಡುವಾಗ ಒಂದು ಸ್ವಲ್ಪನೂ ಗಂಟಾಗದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಬೋದು. ಹಾಗಾಗಿ ಮುಂಚಿತವಾಗಿ ಈ ರೀತಿ ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ ಕಡಲೆ ಹಿಟ್ಟನ್ನು ನಾವು ಕಲಸಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಕಲಸಿ ಇಟ್ಕೊಳ್ಳಿ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಮೈಸೂರು ಪಾಕನ್ನ ನಾವು ಒಂದು ಟಿನ್ನಿಗೆ ಹಾಕ್ಕೊಳ್ಬೇಕು. ಹಾಗಾಗಿ ಈ ರೀತಿ ಆಳವಾಗಿರ್ತಕ್ಕಂಥ ಒಂದು ಬಾಕ್ಸು ಅಥವಾ ಒಂದು ಪಾತ್ರೆ, ಇಲ್ಲ ಈ ರೀತಿ ಟಿನ್ ಏನಾದರೂ ಕೇಕ್ ಟಿನ್ ಇತ್ತು ಅಂತಂದರೆ ಆ ಒಂದು ಟಿನ್ನನ್ನು ಕೂಡ ಬಳಸ್ಕೊಳ್ಬೋದು. ಒಂದು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಅಪ್ಲೈ ಮಾಡಿ ಇಟ್ಕೊಳ್ತಿದ್ದೀನಿ. ಮೊದಲೇ ಈ ರೀತಿ ಮಾಡಿಟ್ಕೊಳ್ಬೇಕು. ಇವಾಗ ಇದನ್ನು ಕೂಡ ಸೈಡಲ್ಲಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಇಲ್ಲಿ ಅಳತೆಗೆ ಬಳಸಿರ್ತಕ್ಕಂಥ ಕಪ್ಪಿಂದ 2 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ನೋಡಿ, ಮೇಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾವ ಕಪ್ಪನ್ನು ಬಳಸ್ಕೊಂಡಿರ್ತೀರಿ ಅದೇ ಕಪ್ಪಿಂದ ಸಕ್ಕರೆ ಕೂಡ ಹಾಕ್ಕೊಳ್ಬೇಕು. 2 ಕಪ್ ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಈ ರೀತಿ ನೀವು ಮೈಸೂರು ಪಾಕ್ ಮಾಡುವಾಗ ತೊಗೊಳ್ತಕ್ಕಂಥ ಒಂದು ಪಾತ್ರೆ ದಪ್ಪವಾಗಿರಲಿ. ಇವಾಗ ಇದನ್ನು ನಾವು ಕರಗಿಸ್ಕೊಳ್ಬೇಕು. ಸಕ್ಕರೆನ ಒಂದೆಳೆ ಪಾಕ ಬರೋವರೆಗೂ ಕರಗಿಸ್ಕೊಳ್ಬೇಕು. ತುಂಬಾ ಈಸಿಯಾಗಿ ಕೂಡ ಪಾಕ ತಗೊಳ್ಬೋದು, ಏನೂ ಕಷ್ಟ ಇಲ್ಲ. ಒಂದು ಸ್ವಲ್ಪ ಸಕ್ಕರೆ ಕರಗೋವರೆಗೂ ಈ ರೀತಿ ಕೈಯಾಡಿಸ್ತಾ ಬನ್ನಿ. ಇವಾಗ ನೋಡಿ, ಸಕ್ಕರೆ ಕರಗಿದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಕೈಯಾಡಿಸ್ತಾ ಬರಬೇಕು. ನೋಡಿ, ತೋರಿಸ್ತೀನಿ ಪಾಕ ಯಾವ ಒಂದು ಹದದಲ್ಲಿರಬೇಕು ಅಂತಂದರೆ, ಈ ರೀತಿ ಬಿಟ್ಟಾಗ ಹನಿಗಳು, ಆ ಒಂದು ಸಕ್ಕರೆ ಪಾಕದ ಹನಿಗಳು ಸಡನ್ಲಿ ಬೀಳಬಾರ್ದು, ಲೇಟಾಗಿ ಬೀಳಬೇಕು. ಇಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗಲಿಲ್ಲ ಅನ್ನೋದಾಯಿತು ಅಂದರೆ ಕೈಗೆ ಈ ರೀತಿ ಅಂಟಿದಾಗ ಒಂದೆಳೆ ಬರ್ತಾ ಇದೆಯಲ್ಲ, ಈ ರೀತಿ ಒಂದೆಳೆ ಬರಬೇಕು. ಇಷ್ಟು ಬಂದರೆ ಸಾಕು. ಇವಾಗಿದು ಪಾಕ ರೆಡಿಯಾಗಿದೆ. ಮೊದಲೇ ನಾವು ಕಲಸಿಟ್ಟಿರ್ತಕ್ಕಂಥ, ಅಂದರೆ ಎಣ್ಣೆ ಹಾಗೆ ಕಡಲೆ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀವಲ್ಲ, ಆ ಒಂದು ಮಿಶ್ರಣನ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ಒಂದು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಕೈ ಬಿಡ್ದ ಹಾಗೆ ಮತ್ತೆ ಕಲಿಸ್ತಾ ಬರಬೇಕು. ಮೈಸೂರು ಪಾಕನ್ನ ಮಾಡುವಾಗ ಈ ಒಂದು ಸ್ಟೆಪ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ನೋಡಿ, ಮೊದಲೇ ಒಂದು ಎಣ್ಣೆಯಲ್ಲಿ ನಾವು ಈ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಿರೋದ್ರಿಂದ ಗಂಟುಗಳೇನೂ ಆಗೋದಿಲ್ಲ, ಆದರೆ ತಳ ಹಿಡ್ಕೊಳ್ಳುತ್ತೆ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಕಲಿಸ್ತಾ ಬನ್ನಿ. ಇವಾಗ ನೋಡಿ, ಒಂದು ಮಟ್ಟಿಗೆ ಗಟ್ಟಿ ಅನ್ನಿಸ್ತಿದೆ. ಈ ರೀತಿ ಬಬಲ್ಸ್ ಬರಬೇಕು. ಯಾವಾಗ ಬಬಲ್ಸ್ ಬರ್ತಾ ಇದೆ, ಈಗ ಮತ್ತೆ ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ಎಣ್ಣೆನ ಬಳಸ್ಕೊಳ್ತಿದ್ದೀನಿ. ಈ ಎಣ್ಣೆನ ನಾವು 1 ಕಪ್ಪನ್ನು ಪೂರ್ತಿಯಾಗಿ ಹಾಕೊಳ್ಳೋದು ಬೇಡ. ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಕಲಿಸ್ತಾ ಬರಬೇಕು. ಅಂದರೆ ನಾವು ಈ ರೀತಿ ಮಾಡೋದ್ರಿಂದ ಶೈನಿಂಗ್ ಬರುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಮತ್ತೆ ಕಲಿಸ್ಕೊಳ್ಳಿ. ಎಣ್ಣೆನ ಈ ಒಂದು ಕಡಲೆ ಹಿಟ್ಟು ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ಒಂದು ಸ್ವಲ್ಪನೂ ಕೈ ಬಿಡಬಾರ್ದು. ಒಂದು ಸ್ವಲ್ಪ ತಡ ಹಿಡಿಯುತ್ತೆ ಅಷ್ಟೇ ಮೈಸೂರು ಪಾಕ ಆಗೋದು. ಯಾಕಂದರೆ ಈ ಒಂದು ಮಿಶ್ರಣ ಗಟ್ಟಿ ಆಗಬೇಕು. ಒಂದು 10ರಿಂದ 15 ನಿಮಿಷ, ತಡ ಅಂದ್ರೇನು ಭಾಳಲ್ಲ, ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬರಬೇಕು. ಮತ್ತು ನಾನು ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ. ಇದೇ ರೀತಿಯಲ್ಲಿ ಕಂಪ್ಲೀಟಾಗಿ ಗಟ್ಟಿ ಆಗೋಕ್ಕೂ ಮುಂಚೆನೇ ಎಣ್ಣೆನ ನಾವು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಕೈಯಾಡಿಸ್ತಾ ಬರಬೇಕು. ಅಂದರೆ 1 ಕಪ್ಪು ಕಡಲೆ ಹಿಟ್ಟಿಗೆ ಇಲ್ಲಿ 2 ಕಪ್ ಆಗುವಷ್ಟು ಎಣ್ಣೆ, 2 ಕಪ್ ಆಗುವಷ್ಟು ಸಕ್ಕರೆ ಇದ್ದರೆ ಸಾಕು. ನೋಡಿ, ಮತ್ತೆ ಎಣ್ಣೆನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನಾನು 1 ಕಪ್ ಆಗುವಷ್ಟು ಎಣ್ಣೆನ ಬಳಸ್ಕೊಂಡು ಈ ರೀತಿ ಗಟ್ಟಿಯಾಗೋವರೆಗೂ ತಿರುಗಿಸ್ತಾ ಬರಬೇಕು. ನೋಡಿ,
ಇವಾಗಿದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಹದ ಬರೋವರೆಗೂ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಯಾವ ರೀತಿ ಅಂತಂದರೆ ಇದು ಗಟ್ಟಿಯಾಗಿರುತ್ತೆ, ಹಾಗೆ ಜೊತೆಗೆ ರಿಬ್ಬನ್ ರೀತಿಯಲ್ಲಿ ಇರಬೇಕು. ನಾವು ಈ ರೀತಿ ಎತ್ತಿ ಬಿಡುವಾಗ ನಮಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಅಥವಾ ಭಾರವಾಗಿ ಅನ್ನಿಸ್ಬೇಕು. ಅದ್ರ ಜೊತೆಗೆ ರಿಬ್ಬನ್ ರೀತಿಯಲ್ಲಿ ಇರಬೇಕು, ಅಂದರೆ ಫೋಲ್ಡ್ ಆಗಿರಬೇಕು. ಈ ರೀತಿ ಇದ್ದಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ಆಫ್ ಮಾಡಿದ ತಕ್ಷಣವೇ ಡೈರೆಕ್ಟಾಗಿ ನಾವು ಎಣ್ಣೆ ಹಚ್ಚಿಟ್ಟಿರ್ತಕ್ಕಂಥ ಒಂದು ಪಾತ್ರೆ ಅಥವಾ ಟಿನ್ನಿಗೆ ಸೇರಿಸ್ಕೊಳ್ಬೇಕು. ತಡ ಮಾಡಬಾರ್ದು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಇವಾಗ ನೋಡಿ ಒಂದು ಸ್ಪೂನ್ ಹೆಲ್ಪಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಬನ್ನಿ. ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಗ್ಯಾಪ್ ಬಿಟ್ಕೊಳ್ಳುತ್ತೆ, ಏರು ತುಂಬಿಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿ. ಇವಾಗ ನೋಡಿ ಮತ್ತೊಂದು ಸರಿ ನಾನು ಮತ್ತೆ ಸ್ಪೂನಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮೈಸೂರು ಪಾಕನ್ನ. ತುಪ್ಪನೇ ಬೇಕು ಅಂತೇನಿಲ್ಲ. ನಿಮಗೇನಾದರೂ ತುಪ್ಪ ಹಿಡಿಸೋದಾಯಿತು ಅಂತಂದರೆ ಎಣ್ಣೆ ಹಾಕಿರೋ ಜಾಗದಲ್ಲಿ ತುಪ್ಪ ಹಾಕ್ಕೊಂಡ್ರೆ ಆಯಿತು. ಅಂದರೆ 1 ಕಪ್ ಬೇಸನ್ ಹಿಟ್ಟಿಗೆ 2 ಕಪ್ ಆಗುವಷ್ಟು ತುಪ್ಪನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಮೈಸೂರು ಪಾಕನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಂತ. ಇದನ್ನು ನಾವು ಒಂದು 4 ಗಂಟೆ ಸೆಟ್ ಆಗಲಿಕ್ಕೆ ಬಿಡೋಣ. ಇವಾಗ ನೋಡಿ ನಾನು ಕೂಡ ಒಂದು 4 ಗಂಟೆ ಬಿಟ್ಕೊಂಡಿದ್ದೆ. ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈ ರೀತಿ ಸೆಟ್ ಆಗಿರಬೇಕು. ಇದನ್ನು ನಾನು ಒಂದು ಪ್ಲೇಟಿಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಏನಾದರೂ ಬಿಟ್ಕೊಳ್ಳಿಲ್ಲ ಅಂತಂದರೆ ಒಂದು ಸ್ವಲ್ಪ ಈ ಒಂದು ಟಿನ್ನನ್ನು ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲ ಅಂತಂದರೆ ಪರವಾಗಿಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿ ಬಿಡಲಿಲ್ಲ ಅಂತಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಈ ರೀತಿ ಬಿಡಿಸ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಮೈಸೂರು ಪಾಕ್ ರೆಡಿಯಾಗಿದೆ. ಈ ಒಂದು ಮೈಸೂರು ಪಾಕನ್ನ ನಿಮಗೆ ಬೇಕಂತ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಹೀಗೆ ಕಟ್ ಮಾಡಬೇಕು ಅಂತ ಏನಿಲ್ಲ. ನಾನಿಲ್ಲಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ. ನೋಡಿ ತುಂಬಾ ಈಸಿಯಾಗಿ ತುಂಬಾ ಹೆಲ್ದಿಯಾಗಿರ್ತಕ್ಕಂಥ, ಯಾವುದೇ ರೀತಿಯ ತುಪ್ಪನ ಬಳಸದೆ, ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಮೈಸೂರು ಪಾಕನ್ನ ಈ ರೀತಿಯಲ್ಲಿ ಕೂಡ ಒಂದ್ಸರಿ ಟ್ರೈ ಮಾಡ್ಕೊಳ್ಬೋದು. ನೋಡಿ ತುಂಬಾ ಈಸಿಯಾಗಿ ಕಟ್ ಆಗುತ್ತೆ. ಒಂದು ಸ್ವಲ್ಪ ಕೂಡ ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ. ಈ ರೀತಿ ಮಾಡಿರ್ತಕ್ಕಂಥ ಒಂದು ಸ್ವೀಟನ್ನು ನಾವು 15 ದಿನದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಮೈಸೂರು ಪಾಕು ಏನು ಎಣ್ಣೆ ವಾಸನೆ ಅಥವಾ ಬೇರೆ ರೀತಿಯಲ್ಲಿ ಸ್ಮೆಲ್ಲೇನೂ ಆಗೋದಿಲ್ಲ. ನೀವು ಒಂದು 15 ದಿನ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಕರೆಕ್ಟಾಗಿರ್ತಕ್ಕಂಥ ಸ್ಟ್ರಕ್ಚರಲ್ಲಿ ರೆಡಿಯಾಗಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.